ದೇವರಿದ್ದಂಗೆ ಮೇಡಮ್. ಏನು ಮಾಡ್ತೀರಾ? ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ನೀವು ಯಾವುದೇ ಪ್ರೆಸ್ ಮೀಟಲ್ಲಿ ಬಂದರೂ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಿಮ್ಮ ಸ್ಕಿನ್ ಆಗಿರ್ಬೋದು, ನಿಮ್ಮ ಹೇರ್ ಆಗಿರ್ಬೋದು, ಅದೆಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ. ಭಾಳ ಜನ ಕ್ಯೂರಿಯಾಸಿಟಿ. ಟಿಪ್ಸ್ ಕೊಡಿ ಏನಾದರೂ ನಮಗೂ. ಏನೂ ಇಲ್ಲಪ್ಪ, ನಾನು ಹೇಳ್ತೀನಲ್ಲ, ಎಲ್ಲ ಕಿಚನಲ್ಲಿ ಇದ್ದಿದ್ದೆ ತೆಗೆದು ಮುಖಕ್ಕೆ ನಾನು. ಮ್ಯಾರೇಜ್ ಆದಮೇಲೆ ಕೆಲವರು ಹುಡುಗಿರ ಲೈಫಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗತ್ತೆ ಅಂತ ಹೇಳಿ, ಸೋನಲ್ ಅವ್ರ ಲೈಫಲ್ಲಿ ಆ ರೀತಿ ಬದಲಾವಣೆಗಳೇನಾರು ಆಯಿತಾ ಅಂತ? ನಾನು ಇರೋದೇ ಹಿಂಗೆ. ನನ್ನ ಮನೆ ಕೆಲಸ ಆಗಿರಲಿ, ನನ್ನ ಪರ್ಸ್ನಲ್ ಲೈಫ್ ಆಗಿರಲಿ, ಪ್ರೊಫೆಷ್ನಲ್ ಲೈಫ್ ಆಗಿರಲಿ. ಆ್ಯಕ್ಚುಲಿ ಈಗ ಮದುವೆ ಆದಮೇಲೆ 1 ಇಯರ್ ಆದಮೇಲೆ ಅತ್ತೆ ಅಥವಾ ನಮ್ಮಮ್ಮ ಅವರು ಇವರು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, 1 ವರ್ಷ ಆಯಿತು ಮಗು ಯಾವಾಗ ಅಂತ. ಆ ಥರದ್ದು ಏನಾದ್ರು ಸೋನಲ್ ಅವ್ರ ಫ್ಯಾಮಿಲಿಯಲ್ಲಿ ಕೇಳಿ ಬಂದಿದೆ ನಾನು. ಬಟ್ ಅಫ್ಕೋರ್ಸ್ ವಿ ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ಬೇಬಿ. ನೋಡೋಣ ಯಾವಾಗಂತ. ಇವಾಗ ಸಿನಿಮಾಗಳಿದೆ. ಯಾಕೆ ಜನರು ಈ ಸಿನಿಮಾ ನೋಡಬೇಕು? ಏನಾದ್ರು ಮೆಸೇಜ್ ಓರಿಯೆಂಟೆಡ್ ಇದೆನಾ ಅಥವಾ ಒಂದು ಲವ್ ಸ್ಟೋರಿ ಇದೆನಾ? ಯಾವ ಥರ ಇದು ಅಂತ? ಇಟ್ಸ್ ಅ ಪ್ಯಾಕೇಜ್ ಮೇಡಮ್. ನನಗೆ ಅದೇ ಹೇಳ್ತೀನಿ, ನಾನು ಲವ್ ಸ್ಟೋರಿ ಹೇಳೋದಾ, ಥ್ರಿಲ್ಲರ್ ಹೇಳೋದಾ, ಸಸ್ಪೆನ್ಸ್ ಹೇಳೋದಾ, ಇಲ್ಲ ಏನು ಹೇಳೋದೇ ಗೊತ್ತಾಗಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ವೀಕ್ಷಕರೇ, ನನ್ನ ಜೊತೆ ಇವತ್ತೊಬ್ಬರು ಸ್ಪೆಷಲ್ ಗೆಸ್ಟ್ ಜಾಯಿನ್ ಆಗಿದ್ದಾರೆ. ಕನ್ನಡ ಚಿತ್ರರಂಗದ ದ ಮೋಸ್ಟ್ ಸ್ವೀಟೆಸ್ಟ್ ಹೀರೋಯಿನ್ ಅಂತಲೇ ಹೇಳ್ಬೋದು. ಸೋನಲ್ ಮಾಂಟೇರಿಯರ್ ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸ್ತೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಮೇಡಮ್, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನಂಗೆ ನಿಮ್ಮ ಸ್ಮೈಲ್ ಅಂದ್ರೆ ಇಷ್ಟ. ಅಯ್ಯೋ, ಥ್ಯಾಂಕ್ ಯು. ಅಂದ್ರೆ ಇಷ್ಟ. ಥ್ಯಾಂಕ್ ಯು. ಏನು ಮಾಡ್ತೀರಾ? ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ನೀವು ಯಾವುದೇ ಪ್ರೆಸ್ ಮೀಟಲ್ಲಿ ಬಂದರೂ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಿಮ್ಮ ಸ್ಕಿನ್ ಆಗಿರ್ಬೋದು, ನಿಮ್ಮ ಹೇರ್ ಆಗಿರ್ಬೋದು, ಅದೆಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ. ಭಾಳ ಜನ ಕ್ಯೂರಿಯಾಸಿಟಿ. ಟಿಪ್ಸ್ ಕೊಡಿ ಏನಾದರೂ ನಮಗೂ. ಏನೂ ಇಲ್ಲಪ್ಪ, ನಾನು ಹೇಳ್ತೀನಲ್ಲ, ಎಲ್ಲ ಕಿಚನಲ್ಲಿ ಇದ್ದಿದ್ದೆ ತೆಗೆದು ಮುಖಕ್ಕೆ ನಾನು. ಕಡ್ಲೆಟ್ಟು, ಕರ್ಡ್ಸು, ಇದು ನಾನು ಜಾಸ್ತಿ ಸಲೋನ್ಗೆ, ತುಂಬ ಕಮ್ಮಿ ಸಲೋನ್ಗೆ ಹೋಗೋದು ನಾನು. ವೆರಿ ಲೆಸ್. ಹೋದರೂ ಒಂದು ಕಡೆ ನನ್ನ ಫ್ರೆಂಡ್ ಸಲೋನ್ ಇದೆ ಒಂದು, ಬಸವೇಶ್ವರ ನಗರ್ ಸ್ಟೇಸಿ ಅಂತ, ಅಲ್ಲೊಂದು ಹೋಗ್ತೀನಿ. ಅದು ಬಿಟ್ಟರೆ ಐ ಡೋಂಟ್ ಡೂ ಎನಿಥಿಂಗ್. ಇದೆಲ್ಲ ನಂದೇ, ನಾನೇ ಕೂತ್ಕೊಂಡು ಹಾಕೋದು. ಫೇಸ್ಗೆ ಏನಾದರೂ ಕರ್ಡ್ಸ್, ಅದೂ ಒನ್ಸ್ ಇನ್ 2-3 ಮಂತ್ಸ್ ಏನಾದರೂ ನನಗೆ ಅನಿಸಿದ್ರೆ ಹಾಕೋದು. ಅದು ಬಿಟ್ಟರೆ ಏನೂ ಇಲ್ಲ. ಇನ್ನೇನು ಇಲ್ಲ. ಅಂದರೆ ಫುಡ್ಡಲ್ಲಿ ಏನಾದ್ರು ಕಂಟ್ರೋಲ್ ಮಾಡ್ತೀರಾ ಅಂತ? ಫುಡ್ಡಲ್ಲ, ನಾನು ಅಯ್ಯೋ ವಿಡಿಯೋಸ್ ನೋಡಿಲ್ವಾ ಇಷ್ಟು ತಿಂತಾನಿರೋದು. ಏನು ಕಂಟ್ರೋಲ್. ಡಯಟ್ ಕೂಡ ಮಾಡಲ್ಲ. ನನ್ನ ಜೀನ್ಸ್ ಈ ಥರ ಇರೋದು. ಅಂದರೆ ನಾನು ದಪ್ಪ ಆಗ್ತೀನಿ, ಇಲ್ಲ ಅಂತಲ್ಲ, ನಾನು ಜಾಸ್ತಿ ತಿಂದರೆ ದಪ್ಪ ಆಗ್ತೀನಿ. ಬಟ್ ಕಮ್ಮಿನೇ ತಿನ್ನೋದು ನಾನು. ಈ ಅನಿಲ್ ಇದ್ದಾನಲ್ಲ, ಅದು ಏನು ಮಾಡಿದ್ದಾರೆ, ಮಹಾದೇವ ಪ್ರಮೋಷನ್ ಟೈಮಲ್ಲಿ ಇಡೀ ಪೂರ್ತಿ ದಿನ ತಿಂದಿರಲ್ಲ ನಾನು. ಅದು ಆ ಪಾಯಿಂಟ್ಗೆ ಏನೋ ತಿಂದಿರ್ತೀನಿ, ಅದೇ ಟೈಮಲ್ಲಿ ಕ್ಯಾಮ್ರಾ ತಗೊಂಡು ಬಂದಿರ್ತಾನೆ ಜಾಸ್ತಿ ತಿನ್ನೋದೇ ಹಾಕಿರ್ತಾನೆ. ಅದೇ ಟೈಮ್ ನಾನು ಏನು ಗೊತ್ತಾ, ಇಡೀ ದಿನ ತಿಂದಿರಲ್ಲ, ಆ ಒಂದು ಪಾಯಿಂಟಲ್ಲಿ ತಿಂದಿರ್ತೀನ, ಅದೇ ಟೈಮಲ್ಲಿ ಕ್ಯಾಮ್ರಾ ಇಟ್ಕೊಂಡು ಬರ್ತಿದ್ದ ಅವ್ನ ಕಳ್ಳ. ಅದಕ್ಕೆ ಎಲ್ಲರೂ ಇವಳು ತಿಂತಾನೆ ಇರ್ತಾರ ಅಂತ. ಆ ಥರ ಏನೂ ಇಲ್ಲ, ಕಮ್ಮಿನೇ ತಿನ್ನೋದು ನಾನು. ಮೊದಲಿಂದ ಇಷ್ಟೇ. ಹೆಂಗಿರುತ್ತೆ ರುಟೀನ್? ಅಂದರೆ ಸೋನಲ್ ಅವ್ರು ತುಂಬ ಬ್ಯುಸಿ ಇರ್ತಾರೆ, ಅದ್ರ ಮಧ್ಯೆ ಇದೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರ ಅಂತ? ಆರಾಮಾಗಿ ಮಾಡ್ತೀನಿ. ನನಗೆ ಈವನ್ ಮನೆಗೆ ಹೋಗಿ, ಇವಾಗ ನೋಡಿ ಇಲ್ಲಿ ಬರೋದು ಮುಂಚೆ ಸ್ವಲ್ಪ ಮನೆದೆಲ್ಲ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಬಿಟ್ಟು ಬಂದಿರೋದು. ಆ್ಯಂಡ್ ದೆನ್ ಇವಾಗ ಮನೆಗೆ ಹೋದ್ಮೇಲೆ ಮತ್ತೆ ಕ್ಲೀನಿಂಗ್ ಇರುತ್ತೆ, ಏನಾದರೂ ಇದ್ದೇ ಇರುತ್ತೆ, ಮಾಡ್ತಾ ಇರ್ತೀವಿ ಮನೆಯಲ್ಲಿ. ಸೊ ವರ್ಕ್ ಲೈಫ್ನ, ಪರ್ಸ್ನಲ್ ಲೈಫ್ನ ಇವಾಗಿಂದ ಮದುವೆ ಆದಮೇಲೆ ಅಂತ ಅಲ್ಲ, ಮದುವೆ ಮುಂಚೆನೂ ಬ್ಯಾಲೆನ್ಸ್ ಮಾಡಿಕೊಂಡೇ ಬಂದಿರೋದು ನಾನು. ಯಾಕಂದರೆ ಇಲ್ಲಿ ಆದರೆ ಮನೆಯಲ್ಲಿ ನಮ್ಮ ಅತ್ತೆ ಇದ್ದಾರೆ, ನನ್ನ ಹಸ್ಬೆಂಡ್ ಇದ್ದಾರೆ, ಎಲ್ಲರೂ ಇರ್ತಾರೆ. ಅಲ್ಲಿ ನಾನು ಒಬ್ಬಳೇ ಇದ್ದೆ, ಅಲ್ಲಿ ಯಾರೂ ಇರಲಿಲ್ಲ, ನಾನೇ ಮಾಡ್ತಿದ್ದೆ. ಸೊ ಆ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಅಲ್ಲಿಂದನೇ ಕಲಿತು ಬಂದಿರೋದು ನಾನು. ಸೊ ಈಸಿ ನನಗೆ. ಅಲ್ಲ, ಹೀರೋಯಿನ್ ಅಂದಮೇಲೆ ಎಲ್ರಿಗೂ ಕೂಡ ಒಂದು ಪರಿಕಲ್ಪನೆ ಇರುತ್ತೆ. ಹೀರೋಯಿನ್ಗಳಂದರೆ ಅವ್ರದ್ದೇ ಒಂಥರ ಲೈಫ್ ಇರುತ್ತೆ. ಅವ್ರ ಪಾತ್ರೆ ತೊಳೆಯಲ್ಲ, ಕಸ ಹೊಡಿಯಲ್ಲ, ಮನೆ ಕೆಲಸಗಳು ಮಾಡಲ್ಲ ಅಂತ. ಸೊ ಏನು ಹೇಳ್ತೀರಾ ಸೋನಲ್ ಅವರೇ? ನಾನು ಮನೇಲಿ ಹೇಗಿರ್ತೇನೆ ಅಂತ ಅಲ್ಲೊಂದು ಹುಡುಗಿದಾಳಲ್ಲ, ಅವಳಿಗೆ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಮಾಡ್ತೀನಿ. ನನಗೆ ಇದೇ ಅಂದರೆ ಎವ್ರಿ ಡೇ ಅಂತ ಅಲ್ಲ, ಯಾವಾಗ ನನಗೆ ಅನಿಸಿದ್ರೆ ಇವಾಗ ಕ್ಲೀನ್ ಆಗಬೇಕು, ಏನೋ ಕ್ಲೀನ್ ಆಗಬೇಕಂತ ಇದ್ದರೆ ಇಮಿಡಿಯೇಟಾಗಿ ಕ್ಲೀನ್ ಮಾಡಿಸ್ತೀನಿ ನಾನು. ನಾನೇ ಮಾಡ್ತೀನಿ. ಒಂದೊಂದು ಸರ್ತಿ ಪಾತ್ರೆ ನಾನೇ ತೊಳಿತೀನಿ. ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಹುಡುಗಿ ಇಲ್ವಾ, ಯಾರೂ ಇಲ್ವಾ, ನಾನೇ ಪಾತ್ರೆ ತೊಳಿತೀನಿ. ಸೊ ಆ ಒಂದು ಲಿಮಿಟೇಷನ್ ಅನ್ನೋದು ನಾನು ಇಟ್ಟೇ ಇಲ್ಲ. ಅಯ್ಯೋ, ಮೊದಲಿಂದ ಇಲ್ಲ ಅದು. ಅಯ್ಯೋ, ನಾನು ಇದು ಮಾಡಬಾರ್ದು, ನನ್ನ ನೇಲ್ಸ್ ಹಾಳಾಗ. ಇವಾಗ ಪ್ರಮೋಷನ್ಸ್ ಅಂತ ನೆಲ್ ಪಾಲಿಶ್ ಹಾಕಿರೋದು ಬಿಟ್ಟು ಬೇರೆ ಇದೂ ಇರಲ್ಲ ನನ್ನ ಕೈಯಲ್ಲಿ. ನಾನು ಇರೋದೇ ಹಿಂಗೆ. ನನ್ನ ಮನೆ ಕೆಲಸ ಆಗಿರಲಿ, ನನ್ನ ಪರ್ಸ್ನಲ್ ಲೈಫ್ ಆಗಿರಲಿ, ಪ್ರೊಫೆಷ್ನಲ್ ಲೈಫ್ ಆಗಿರಲಿ. ಪ್ರೊಫೆಷ್ನಲ್ ಲೈಫ್ ನನ್ನ ಕೆಲಸ ಅದು. ಮನೆಯಲ್ಲಿ ನಮ್ಮಮ್ಮ ನಮಗೆ ಹಾಗೆ ಬೆಳೆಸಿದ್ದಾರೆ. ನೀನೇನಿದ್ರು ಗೇಟ್ ಆಚೆ, ಹೀರೋಯಿನ್ ಆದರೆ ಗೇಟ್ ಆಚೆ, ಮನೆ ಒಳಗಡೆ ನನ್ನ ಮಗಳು ನಿನ್ನ ಬಾ ಕೆಲಸ ಮಾಡುವಂತಿದ್ರು. ಸೊ ಅದನ್ನೇ ಕ್ಯಾರಿ ಮಾಡಿದ್ದೀನಿ ನಾನು. ಓಕೆ, ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಮ್ಯಾರೇಜ್ ಆದಮೇಲೆ ಕೆಲವರು ಹುಡುಗಿರ ಲೈಫಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗತ್ತೆ ಅಂಥೇಳಿ, ಸೋನಲ್ ಅವ್ರ ಲೈಫಲ್ಲಿ ಆ ರೀತಿ ಬದಲಾವಣೆಗಳೇನಾರು ಆಯಿತಾ ಅಂತ? ಅಫ್ಕೋರ್ಸ್ ಅದು ಚೇಂಜಸ್ ಅಂದರೆ ಒಂದು ಮನೆ, ನನಗೆ ಹೇಳ್ತಿರೋದು ನಾನು. ಒಂದು ಬೇರೆ ಕಡೆ ಒಂದು ಹೊಸ ಅಟ್ಮಾಸ್ಫಿಯರ್, ಹೊಸ ಲೈಫ್ ಸ್ಟೈಲ್. ಅಂದರೆ ನಾನಿರೋ ಇದ್ದಿದ್ದು ಒಂಥರ ಬೇರೆ ಲೈಫ್ ಸ್ಟೈಲ್, ಈ ಮನೆಯಲ್ಲಿ ಬೇರೆ ಥರ ಇರುತ್ತೆ.
ಅದು ಒಂದು 2-3 ಥಿಂಗ್ಸ್ ಬಿಟ್ಟರೆ ನಂಗೆ ನಿಜವಾಗ್ಲೂ ಬೇರೆ ಚೇಂಜಸ್ಸೇ ಇಲ್ಲ. ಥ್ಯಾಂಕ್ಫುಲಿ, ಹೌದು, ಟಚ್ ವುಡ್ ಅದಾಗಲೂಬಾರ್ದು, ಏನೂ ಅಷ್ಟು ನಂಗೆ ಡಿಫ್ರೆನ್ಸ್ ಇಲ್ಲ, ಆರಾಮಾಗಿದ್ದೀನಿ. ಏನು ಮದುವೆ ಆಗಿ ನಾನು ಎಲ್ಲ ಕಡೆ ಹೇಳಿದೆಲ್ಲ, ಮದುವೆ ಆಗಿ 1 ವಾರದಲ್ಲೇ ನಾನು ಸೆಟ್ ಆಗಿಬಿಟ್ಟೆ ಆ ಮನೆಯಲ್ಲಿ. ನನಗೇನು ಅಷ್ಟು, ಮತ್ತು ನಾನು ನನ್ನ ಕ್ಯಾರೆಕ್ಟ್ರೇ ಅದೇ, ನಾನು ಎಲ್ಲಿದ್ದರೂ ನಾನು ಒಂದು ಅಡ್ಜಸ್ಟ್ ಆಗೋ ಒಂದು ಇದು ಪರ್ಸ್ನಾಲಿಟಿ ನಂದು. ಅದೇನಿದ್ರೂ ಹ್ಯಾಂಡಲ್ ಮಾಡ್ತೀನಿ. ಸೊ ನನಗೆ ಏನು ಚೇಂಜಸ್ ಅಂತ ಏನಿರಲಿಲ್ಲ. ಆಲ್ಸೋ ತರುಣ್ ಆಲ್ಸೋ ಅಷ್ಟು ಕಂಫರ್ಟ್ ಝೋನ್ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಮೇಲೆಕ್ಕಿಂತ ಅವ್ರ ಮೇಲೆ ಇರೋದು. ನಾವು ಆ ಹೊಸ ಮನೆಗೆ ಹೋದ್ಮೇಲೆ ಅವ್ರು ನಮಗೆ ಆ ಕಂಫರ್ಟ್ ಝೋನ್ ಕೊಡಬೇಕು. ಆವಾಗಲೇ ನಾವು ಒಂದು ಓಕೆ ಇದು ನಮ್ಮ ಮನೆ ಅಂತ ಅನ್ಸೋದಲ್ವ. ಅದು ನನ್ನ ಕಂಫರ್ಟ್ ಝೋನ್ ಅವರೇ ನಂಗೆ ಕ್ರಿಯೇಟ್ ಮಾಡಿದ್ರಿಂದ ನನಗೆಲ್ಲ ಆರಾಮಾಗಾಯಿತು. ಏನು ಬೇರೆ ಚೇಂಜಸ್ ಇಲ್ಲ. ಇವತ್ತಿಗೂ ಮನೇಲಿ ನನಗೆ ಏನಾದರೂ ಮಾಡಬೇಕಂತ ಅನಿಸಿದೆ, ಫಿಶ್ ಮಾಡಬೇಕಂತ ಅನಿಸಿದೆ, ಹೋಗಿ ಮಾಡ್ತೀನಿ. ಹೌದು, ಅದು ಏನು ಡಿಫ್ರೆನ್ಸ್ ಏನಿಲ್ಲ. ಇನ್ನು ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ. ಕೆಲವರು ನನ್ನ ಫ್ರೆಂಡ್ಸು ಹೇಳ್ತಿರ್ತಾರೆ, ನನ್ನ ಅತ್ತೆ ಜೊತೆ ದೊಡ್ಡ ಪ್ರಾಬ್ಲಮ್ ಇರುತ್ತೆ ಅಂತ. ಅತ್ತೆ ಸೊಸೆಗೆ ಆಗೇ ಬರಲ್ಲ ಕೆಲವೊಂದು ಸಲ, ಹಂಗೆ ಹಿಂಗೆ ಅಂತ ಹೇಳ್ತೀರಾ. ಆಮೇಲೆ ಅಮ್ಮನೇ ಹತ್ತೇನೆ ಅಂತ ಹೇಳ್ತಾರೆ. ಸೊ ಆ ಥರದ್ದು ಏನಾದ್ರು ಡಿಫ್ರೆನ್ಸ್ಗಳು ಸೋನಲ್ ಅವ್ರು ಕಂಡಿದ್ದಾರೆ ಅಂತ? ಅಮ್ಮ ಇಸ್ ಆಲ್ವೇಸ್ ಅಮ್ಮ. ಅಂದರೆ ಇಷ್ಟು ಅದು ತರುಣ್ಗೆ ಆಗಿರಲಿ, ನನಗೆ ಆಗಿರಲಿ ಅಲ್ವಾ, ಅವ್ರಿಗೆ ಇಷ್ಟು ವರ್ಷ, ನಾನಿವಾಗ ಬಂದು ಎಷ್ಟು ಟೈಮ್ ಆಯಿತು, 1 ಇಯರ್ 1.5 ಇಯರ್, ಇಷ್ಟು ವರ್ಷ ಅವ್ರ ಅಮ್ಮ ಅವ್ರಿಗೆ ಸಾಕಿರೋದು, ನನಗೂ ನಮ್ಮಮ್ಮ ಸಾಕಿರೋದು. ಬಟ್ ಈ ಅತ್ತೆ ಸೊಸೆ ಫೈಟ್ ಅನ್ನೋದು ಥ್ಯಾಂಕ್ಫುಲಿ ನಮ್ಮ ಮನೆಯಲ್ಲಿ ಬಂದಿಲ್ಲ. ಯಾಕೆಂದರೆ ಅವರು ಸಿನಿಮಾ ಇಂಡಸ್ಟ್ರಿ, ಅವ್ರಿಗೂ ಈ ಸಿನಿಮಾ ಇಂಡಸ್ಟ್ರಿ, ನಮ್ಮ ವರ್ಕ್ ಏನಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ಅವರು ಶೂಟಿಂಗ್ ಹೋಗ್ತಾರೆ, ನಾವು ಶೂಟಿಂಗ್ ಹೋಗ್ತೀವಿ, ನಮ್ಮ ಹಸ್ಬೆಂಡು ಶೂಟಿಂಗ್ ಹೋಗ್ತಾರೆ. ಸೊ ಆ ನೆಗೆಟಿವ್ ಥಿಂಕ್ ಮಾಡೋಷ್ಟು ನಮ್ಗೆ ಟೈಮೇ ಇಲ್ಲ. ಫಸ್ಟ್ ಆಫ್ ಆಲ್ ಆ ಫೈಟ್ ಮಾಡೋಷ್ಟು ಟೈಮ್ ಇಲ್ಲ, ನೆಗೆಟಿವ್ ಥಿಂಕ್ ಮಾಡೋಷ್ಟು ಟೈಮ್ ಇಲ್ಲ. ಆ್ಯಕ್ಚುಲಿ ನಮ್ಮ ಟೈಮ್ ಸಿಕ್ಕಿದರೆ ನಾವು ಕೂತ್ಕೊಂಡು ಎಲ್ಲ ಮಾತಾಡ್ತೀವಿ ಹೊರತು ಆ ನೆಗೆಟಿವಿಟಿ ಅನ್ನೋದು ನಮ್ಮಿಬ್ಬರ ಮಧ್ಯದಲ್ಲಿ ಇಲ್ಲ. ಅದೇ ಹೇಳ್ದಲ್ಲ, ಆ ಮನೆಯಲ್ಲಿ ನಾನು ಆಗಿರಲಿ, ನಮ್ಮ ಹಸ್ಬೆಂಡ್ ಆಗಿರಲಿ, ನಮ್ಮಮ್ಮ, ನಮ್ಮ ಅತ್ತೆ ಆಗಿರಲಿ, ಎಲ್ಲರೂ ಅಷ್ಟು ಖುಷಿಯಲ್ಲಿದ್ದೀವಿ. ದಿಸ್ ಆಬ್ಸಲ್ಯೂಟ್ಲಿ ಝೀರೋ ಟೆನ್ಷನ್ಸ್ ಅರೌಂಡ್. ತುಂಬ ಖುಷಿ. ಅವರು ತುಂಬ ಚೆನ್ನಾಗಿ ನೋಡ್ಕೋತಾರೆ ನನಗೆ. ಅವ್ರಿಗೂ ಮಗಳಿಲ್ಲ, ಸೊ ನನಗೂ ಇಬ್ಬರು ಗಂಡು ಮಕ್ಕಳೇ. ಸೊ ನನ್ನೊಂದು ಮಗಳ ಥರನೇ ಅವ್ರಿಗೆ, ಏನು ಡಿಫ್ರೆನ್ಸ್ ಇಲ್ಲ ಅವ್ರಿಗೆ. ಯೂಶ್ವಲಿ ಈಗ ಮದುವೆ ಆದಮೇಲೆ 1 ಇಯರ್ ಆದಮೇಲೆ ಅತ್ತೆ ಅಥವಾ ನಮ್ಮಮ್ಮ ಇವರು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, 1 ವರ್ಷ ಆಯಿತು ಮಗು ಯಾವಾಗ ಅಂತ. ಆ ಥರದ್ದು ಏನಾದ್ರು ಸೋನಲ್ ಅವ್ರ ಫ್ಯಾಮಿಲಿಯಲ್ಲಿ ಕೇಳಿ ಬಂದಿದ್ದೇನೆ ಅಂತ? ಇಲ್ಲ, ಆ ಥರ ಪಾಪ ಯಾರೂ, ನಮ್ಮ ಅತ್ತೆನೂ ಪ್ರೆಷರ್ ಆಗ್ತಿಲ್ಲ, ನಮ್ಮ ಅಮ್ಮನೂ ಪ್ರೆಷರ್ ಆಗ್ತಿಲ್ಲ. ಎಲ್ಲ ನೀವುಗಳೇ ಆಗ್ತಿರೋ ಕೇಳ್ತಿರೋದು ಈ ಪ್ರಶ್ನೆ. ಬೇರೆ ಯಾರು ನಮ್ಮ ಫ್ಯಾಮಿಲಿಯಲ್ಲಿ ಅಂತೂ ನಮ್ಮ ಮೇಲೆ ಬಿಟ್ಬಿಟ್ಟಿದ್ದಾರೆ, ಇಟ್ ಈಸ್ ಆನ್ ಯು ಅಂತ. ಬಟ್ ಅಫ್ಕೋರ್ಸ್ ವಿ ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ಬೇಬಿ. ನೋಡೋಣ ಯಾವಾಗಂತ. ಇವಾಗ ಸಿನಿಮಾಗಳಿದೆ, ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅದಾದಮೇಲೆ ಪ್ಲ್ಯಾನ್ ಖಂಡಿತ ಮಾಡ್ತೀವಿ. ಕೆಲವರು ಅಂತೂ ನಿಮ್ಗೆ ಯಾವುದೋ ಒಂದು ಸ್ಯಾರಿದು ಫೋಟೋ ಹಾಕಿದ್ರಿ ನೀವು ಮತ್ತು ಅರುಣ್ ಸರ್ ಜೊತೆ, ಹಳದಿ ಕಲರ್ ಸ್ಯಾರಿ. ಅದನ್ನ ನೋಡಿದಾಗ ನಾನು ಕಮೆಂಟ್ಸ್ ನೋಡ್ತಾ ಇದ್ದೀನಿ, ಸೋನಲ್ ಆರ್ ಯು ಪ್ರೆಗ್ನೆಂಟ್? ಹೌದೌದು, ಅದು ಐ ಥಿಂಕ್ ನಮ್ಮ ಮನೇಲಿ ಏನೋ ಪೂಜೆ ಇತ್ತು, ಐ ಥಿಂಕ್ ಭೀಮ್ನಮಾವಾಸ್ಯೆ ಪೂಜೆ ಅನಿಸುತ್ತೆ. ಕರೆಕ್ಟ್, ಭೀಮ್ನಮಾವಾಸ್ಯೆದು ಆ ಫೋಟೋದಲ್ಲಿ ಅದೇನೋ ನನ್ನ ಪಲ್ಲು ಹಂಗೆ ಹಾಕಿದ್ದೆ ನಾನು. ನನಗೂ ಅನಿಸ್ತು ಆ್ಯಕ್ಚುಲಿ, ಪಾಪ ಅವ್ರು ಕಮೆಂಟ್ ಮಾಡೋದ್ರಲ್ಲಿ ಏನು ತಪ್ಪಿರಲಿಲ್ಲ. ನಾನು ತರುಣ್ ಹೇಳಿದ್ದು ಯು ಲುಕ್ ಪ್ರೆಗ್ನೆಂಟ್ ಇನ್ ದಿಸ್ ಅಂತ. ಬಟ್ ಇಲ್ಲ, ನೋ, ಐ ವಾಸ್ ನಾಟ್ ಪ್ರೆಗ್ನೆಂಟ್. ಓಕೆ, ಸೂಪರ್. ಸೋನಲ್ ಅವರೇ, ಇನ್ನು ರಾಧಿಯಾ ಸಿನಿಮಾ ಮುಖಾಂತರ ಮತ್ತು ತೆರೆ ಮೇಲೆ ಕಾಣಿಸ್ಕೊಳ್ತೀರಿ, ಮಿಂಚ್ತಿದ್ದೀರಿ, ಏನು ಹೇಳ್ತೀರಿ ಈ ಸಿನಿಮಾದ ಬಗ್ಗೆ? ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಕ್ಚುಲಿ ಈ ಸಿನಿಮಾ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿರೋದೇ ರಾಧಿಯಾದಲ್ಲಿ. ಮದುವೆ ಆಗಿ ಫಸ್ಟ್ ನಾನು ಶೂಟಿಂಗ್ ಹೋಗಿದ್ದೆ ರಾಧಿಯಾ ಸೆಟ್ಗೆ. ಆ್ಯಂಡ್ ಅಲ್ಲಿನೂ ಜಸ್ಟ್ ಮ್ಯಾರಿಡ್ ಸೀನ್ ಶೂಟ್ ಮಾಡಿರೋದು. ಹೌದು, ಅಲ್ಲಿನೂ ನಾನು ರಿಯಲ್ ಲೈಫಲ್ಲೂ ಜಸ್ಟ್ ಮ್ಯಾರಿಡು, ಆನ್ ಸ್ಕ್ರೀನ್ ಆಲ್ಸೋ ಐ ವಾಸ್ ಜಸ್ಟ್ ಮ್ಯಾರಿಡ್. ಸೊ ಅದು ಒಂಥರ ಸ್ಪೆಷಲ್ ನನಗೆ. ಆ್ಯಂಡ್ ಅಜಯ್ ರಾವ್ ಸರ್ ಜೊತೆ ಖಂಡಿತ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿರೋದಾಗಿರಲಿ, ಆ್ಯಂಡ್ ವೇದಗುರು ಸರ್ ಜೊತೆ ವರ್ಕ್ ಮಾಡಿರೋದಾಗಿರಲಿ, ಎಲ್ಲ ಹೊಸ ಎಕ್ಸ್ಪೀರಿಯನ್ಸಸ್ ನನಗೆ. ನನ್ನ ಪಾತ್ರ ಕೂಡ ಅಮೃತ ಅಂತ ಒಂದು ಕ್ಯಾರೆಕ್ಟರ್, ನಿಮ್ಮ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಒಂದು ಜರ್ನಲಿಸ್ಟ್, ಬಟ್ ಕ್ರೈಮ್ ರಿಪೋರ್ಟರ್. ಸಿನಿಮಾ ಅಲ್ಲ, ಕ್ರೈಮ್ ರಿಪೋರ್ಟರ್ ನಾನು ಸಿನಿಮಾದಲ್ಲಿ. ಅದು ಇವತ್ತುವರೆಗೂ ನಾನು ಅದು ಕ್ಯಾರೆಕ್ಟರ್ ಪ್ಲೇ ಮಾಡಿರಲಿಲ್ಲ. ಸೊ ಎಲ್ಲ ಒಂದು ಫ್ರೆಶ್ ಎಕ್ಸ್ಪೀರಿಯನ್ಸ್ ಥರ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ನೋಡೋಣ, ಮದುವೆ ಆದಮೇಲೆ ಸೆಕೆಂಡ್ ಸಿನಿಮಾ ರಿಲೀಸು. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ತುಂಬ ಜನ ಹೇಳ್ತಾರೆ ಮದುವೆ ಆದಮೇಲೆ ಅವಕಾಶಗಳು ಕಡಿಮೆ ಆಗುತ್ತೆ ಅಂತ. ಒಂದು ಟಾಕ್ ಕೂಡ ಇದೆ, ಅದು ಮದುವೆ ಆಗಿಬಿಟ್ರೆ ಅವಕಾಶಗಳು ಕಡಿಮೆ ಆಗುತ್ತೆ ಹಂಗೆ ಹಿಂಗೆ ಅಂತ. ಏನು ಹೇಳ್ತೀರಾ ಸೋನಲ್? ನೀವು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಂತೂ ಮಾಡ್ತಿದ್ದೀರಿ, ನಮಗೆ ಅನಿಸ್ತಾ ಇಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಮೇಡಮ್, ಅದು ಏನು ಗೊತ್ತಾ, ಇಟ್ ಈಸ್ ದ ಥಿಂಕಿಂಗ್ ಆಫ್ ಪೀಪಲ್. ಇವಾಗ ನಾನು ಆ್ಯಕ್ಚುಲಿ ಮದುವೆ ಆಗಿದ್ದ ಮುಂಚೆ ಒಂದು ಸ್ವಲ್ಪ, ಮದುವೆ ಆದಮೇಲೆ ಸ್ವಲ್ಪ ದಪ್ಪ ಆಗಿದೆ ನಿಜ. ಬಟ್ ದೇ ಫೀಲ್ ದಟ್ ಓಕೆ, ಅವ್ರು ದಪ್ಪ ಆಗ್ತಾರೆ ಇದು ಅದು. ಬಟ್ ಐ ಥಿಂಕ್ ಎವ್ರಿ ಒನ್ ಇಸ್ ಬ್ಯಾಕ್ ಟು ಶೇಪ್. ಇವಾಗ ಎಷ್ಟೋ ಹೀರೋಯಿನ್ಸ್ ಇದ್ದಾರೆ, ಖುಷಿ ರವಿ ಇದ್ದಾಳೆ, ಅವಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಿದ್ದಾಳೆ.
ಅವ್ರು ಏನು ಯೋಚನೆ ಮಾಡ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಐ ಫೀಲ್ ದ್ಯಾಟ್ ಸಿನಿಮಾ ಮದುವೆ ಮುಂಚೆ ಆಫರ್ಸ್ ಒಂದು ಸ್ವಲ್ಪ ಜಾಸ್ತಿನೇ ಇರ್ತಿತ್ತು. ನಾನು ಸುಳ್ಳು ಹೇಳೋದೇನಿಲ್ಲ, ಇತ್ತು. ಬಟ್ ಆಫ್ಟರ್ ಮ್ಯಾರೇಜ್ ಖಂಡಿತ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಇಟ್ ಈಸ್ ಬಿಕಾಸ್ ಆಫ್ ದ ಮೆಂಟಾಲಿಟಿ ಆಫ್ ಪೀಪಲ್. ಅದು ಏನು ಯೋಚನೆ ಮಾಡ್ತಾರೋ, ಇಲ್ಲ ಇವ್ರು ಸಿನಿಮಾ, ಅವರೇ ಅಸಂಪ್ಷನ್ನು, ಇವಳು ಸಿನಿಮಾ ಮಾಡಲ್ಲ ಅನಿಸುತ್ತೆ ಮದುವೆ ಆಗಿದ್ದಲ್ಲ. ನನಗೆ ಒಂದು 4-5 ಜನ ಬಂದು ಹೇಳಿದ್ರು, ಮೇಡಮ್ ನೀವು ಮದುವೆ ಆದ್ರಿ ಸಿನಿಮಾ ಮಾಡಲ್ಲ ಅಂತೆಲ್ಲ. ಯಾರೋ ಹೇಳಿದ್ದು ನಿಮಗೆ? ನಾನು ಮದುವೆ ಆಗಿ 1 ತಿಂಗಳಲ್ಲಿ ಶೂಟಿಂಗಲ್ಲಿದ್ದೀನಿ ನಾನು. ಸೊ ಅದು ಆ ಒಂದು ಮೆಂಟಾಲಿಟಿ, ಅದು ಅವರು ಚೇಂಜ್, ಅದು ನಾವು ಏನೂ ಮಾಡೋಕ್ಕಾಗಲ್ಲ. ಅವರೇ ಚೇಂಜ್ ಮಾಡಬೇಕು. ಬಂದು ಇಲ್ಲ ಮದುವೆ ಆದಮೇಲೆ ಇಲ್ಲ ಅವ್ರು ವರ್ಕ್ ಮಾಡೋಕ್ಕಾಗಲ್ವ, ನಮಗೆ ಆಗುತ್ತೆ. ಅದು ಏನೇ ಆಗಲಿ, ನಾನು ಸಿನಿಮಾ ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ, ಇಟ್ ಕ್ಯಾನ್ ಬಿ ಎನಿ ಇಂಡಸ್ಟ್ರಿ. ಯಾವುದೇ ಹೆಣ್ಮಗು ಆಗಿರಲಿ, ಸಿನಿಮಾ ಇಂಡಸ್ಟ್ರಿ ಅವರಾಗಿರಲಿ, IT ಅವರಾಗಿರಲಿ, ಯಾವುದೇ ಆಗಿರಲಿ, ಮದುವೆ ಆದಮೇಲೆ ವಿ ಕ್ಯಾನ್ ಸ್ಟಿಲ್ ವರ್ಕ್. ನಾವು CEO ಆಫ್ ದ ಕಂಪನಿ ಆಗ್ಬೋದು, ನಾವು ಎಲ್ಲ ಮಾಡ್ಬೋದು. ಆ ಮೆಂಟಾಲಿಟಿ, ಮೈಂಡ್ ಸೆಟ್ಟೇ ಚೇಂಜ್ ಮಾಡಿಬಿಟ್ರೆ ಥಿಂಗ್ಸ್ ವಿಲ್ ಚೇಂಜ್ ಅಷ್ಟೇ. ಈ ಆಫರ್ಸ್ ಬರ್ತಿಲ್ಲ ಅಂತಲ್ಲ, ಜನರು ನಮ್ಗೆ ಗೊತ್ತಿದ್ದವರು ಪಾಪ ಇವತ್ತಿಗೂ ಬರ್ತಾರೆ, ಅಪ್ರೋಚ್ ಮಾಡ್ತಾರೆ, ಮಾತಾಡ್ತಾರೆ. ಬಟ್ ಅವರವರೇ ಕೂತ್ಕೊಂಡು ಎಸಂಪ್ಷನ್ ಮಾಡೋದಿದೆ ಗೊತ್ತಾ. ಮದುವೆ ಆಗಿದ್ದಾಳೆ, ಮೋಸ್ಟ್ಲಿ ಸಿನಿಮಾ ಮಾಡಲ್ಲ, ಮೋಸ್ಟ್ಲಿ ಮನೇಲಿ ಇರ್ತಾಳೆ. ವೈ ವಾಂಟ್ ವಿ ವರ್ಕ್? ಯಾಕೆ ಕೆಲಸ ಮಾಡಲ್ಲ ಅಂದರೆ, ಮದುವೆ ಇಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಅಲ್ವಾ. ವರ್ಕ್ ಅನ್ನೋದು ಶುಡ್ ಕಂಟಿನ್ಯೂ. ಅದೊಂದು ಐ ಥಿಂಕ್ ಮೈಂಡ್ ಸೆಟ್ ಚೇಂಜ್ ಆಗಲೇಬೇಕು ಮೇಡಮ್. ಅದು ಯಾವುದೇ ಇಂಡಸ್ಟ್ರಿಯಲ್ಲಿ ಆಗಿರಲಿ, ಶುಡ್ ಚೇಂಜ್. ಹೌದು. ಈವನ್ ಸೂಪರ್ ಡೂಪರ್ ಸಿನಿಮಾಗಳನ್ನು ಕೊಟ್ಟಂಥವ್ರು ತರುಣ್ ಸರ್, ಡೈರೆಕ್ಷನ್ ಅಂತೂ ಸಕಲ ಮಾಡ್ತಾರೆ. ಸೊ ನೀವೇನಾದರೂ ಡೈರೆಕ್ಷನ್ನಿಗೆ ಕಡೆ ಬರೋ ಪ್ಲ್ಯಾನ್ಸ್ ಇದೆ? ನೋ ಖಂಡಿತ ಇಲ್ಲ. ಅವ್ರಿಗೂ ಅದು ನನ್ನ ಯೋಚನೆನೂ ಇಲ್ಲ, ನಾನು ಮಾಡೋದು ಇಲ್ಲ, ನಂಗೆ ಅರ್ಥನೂ ಆಗಲ್ಲ ಅದು ಏನು ಆ ಒಂದು ಟೆಕ್ನಿಕ್ಯಾಲಿಟೀಸ್ ಎಲ್ಲ ಡೈರೆಕ್ಷನ್ದಪ್ಪ ನಂಗೆ ಅರ್ಥ ಆಗಲ್ಲ. ಮತ್ತು ನಾನು ಆ ಕಷ್ಟ ನೋಡಿದ್ದೀನಿ. ನಮ್ಗೆ ಚೆನ್ನಾಗಿದೆ ಮೇಡಮ್ ಕೆಲಸ, ಹೋಗಿ ಮೇಕಪ್ ಹಾಕೋ, ಡೈಲಾಗ್ ಹೇಳು, ಬಾ, ಪ್ರಮೋಷನ್ ಮಾಡು, ಆರಾಮಾಗಿರ್ತೀವಿ. ಬಟ್ ಡೈರೆಕ್ಟರ್ದು ಕೆಲಸ ಅಲ್ಲ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ವರ್ಕ್. ಯಾಕೆಂದರೆ ಪ್ರೀ ಪ್ರೊಡಕ್ಷನ್ ಅಂತೆ, ಆ ಟೀಮ್ ಸೆಟ್, ಆ ರೈಟಿಂಗಿಂದ ಇಟ್ಕೊಂಡು ಟೀಮ್ ಸೆಟ್ ಮಾಡೋದು, ಶೂಟಿಂಗು, ಪೋಸ್ಟ್ ಪ್ರೊಡಕ್ಷನ್. ಮೇಡಮ್ ದಯವಿಟ್ಟು ಈ ವಿಷಯನೇ ಮಾತಾಡಬೇಡಿ, ನಂಗೆ ಆಗಲ್ಲ. ಅದು ಅವರು ತರುಣ್ ಅವ್ರಿಗೂ ಗೊತ್ತು, ನನಗೇನು ಗೊತ್ತಿಲ್ಲ ಈ ಟೆಕ್ನಿಕಲ್ ವಿಷಯ, ನಾನು ಝೀರೋ ಅಂತ ಅವ್ರಿಗೂ ಗೊತ್ತು. ಸೊ ಡೈರೆಕ್ಷನ್ ಬಗ್ಗೆ ನನಗೇನು ಗೊತ್ತಿಲ್ಲ. ತರುಣ್ ಸರ್ ಸಿನಿಮಾದಲ್ಲಿ ಏನಾದರೂ ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳೋ ಪ್ಲ್ಯಾನ್ಸ್ ಏನಾದರೂ ಇದೆನಾ, ಅಥವಾ ಏನಾದರೂ ನಡೀತಾ ಇದೆನಾ? ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ ಏನಾದರೂ ನನಗೆ, ನನ್ನ ವೈಫ್ ಅಂತಲ್ಲ, ಬಟ್ ನನ್ನ ಪಾತ್ರಕ್ಕೆ ಏನಾದರೂ ಸೆಟ್ ಆದರೆ ಖಂಡಿತ ಅವ್ರಿಗೆ ಕಾಸ್ಟ್ ಮಾಡ್ತೀನಿ ಅಂತ. ನೋಡೋಣ ಯಾವ ಪಾತ್ರಕ್ಕೆ ಸೆಟ್ ಆಗ್ತೀನಿ ಗೊತ್ತಿಲ್ಲ. ಇಲ್ಲ ಅದೆಲ್ಲ ನೋಡಲ್ಲ. ಇದು ನಾನು ಪ್ರೊಫೆಷನ್ ಇಸ್ ಡಿಫ್ರೆಂಟ್, ಪರ್ಸ್ನಲ್ ಇಸ್ ಡಿಫ್ರೆಂಟ್. ಹಂಗಂದ್ರೆ ಅಲ್ಲಿ ಸೆಟ್ಟಲ್ಲಿ ನೀವೇನಾದರೂ ತಪ್ಪು ಮಾಡಿದ್ರೆ ಅಲ್ಲಿ ಬೈತಾರೆ. ಪ್ರೊಫೆಷ್ನಲ್ ದ್ಯಾಟ್ ವೇ ಅವ್ರ ಕೆಲಸ. ಐ ಥಿಂಕ್ ಅದೇ ಅಲ್ಲ, ಎಲ್ಲರೂ ಹೇಳ್ತಾರೆ ಇವಾಗಲೇ ಮದುವೆ ಆದಮೇಲೆ ಒಂದು ಸ್ವಲ್ಪ ನಿನ್ನ ಜೊತೆ ಕೂತ್ಕೊಂಡು ಮಾತಾಡೋದು, ಟೈಮು ಅದೆಲ್ಲ ಕೊಡ್ತಿರೋದು. ಅದು ಬಿಟ್ಟರೆ ಮೊದಲಂತೆ ಆಯಿತು ಬೆಳಗಿಂದ ಈವ್ನಿಂಗ್ ಆಫೀಸ್ ಆದಮೇಲೆ ನಮ್ಮ ಆಫೀಸ್ ಹುಡುಗರು ಹೇಳ್ತಾರೆ, ಅಯ್ಯೋ ಮೇಡಮ್ ಸುಸ್ತಾಗಲ್ವಾ ನಿಮ್ಮ ಹಸ್ಬೆಂಡ್ಗೆ ಕೆಲಸ ಮಾಡಿ ಅಂತ. ಅಷ್ಟು ವರ್ಕಹಾಲಿಕ್ ಅವರು. ನಾನು ತುಂಬ ಜನರ ಅವ್ರು ನನ್ನ ಹಸ್ಬೆಂಡ್ ಅಂತ ಹೇಳ್ತಿಲ್ಲ, ಬಟ್ ಜನ್ರಲಿ ಹೇಳ್ತಿರೋದು ಅವರಷ್ಟು ವರ್ಕಹಾಲಿಕ್ ನಿಜವಾಗ್ಲೂ ನಾನು ನೋಡಿಲ್ಲ. ಈ ಸಚ್ ವರ್ಕಹಾಲಿಕ್ ಕೆಲಸ ಮಾಡ್ತಾ ಇರ್ತಾರೆ ಅವರು. ನನ್ನ ಸಿನಿಮಾ ಅವರು ಒಂಥರ, ನಾನೇ ಸೆಕೆಂಡ್ ವೈಫು, ಅದೇ ಫಸ್ಟ್ ವೈಫ್ ಅವ್ರಿಗೆ, ಸಿನಿಮಾನೇ ಫಸ್ಟ್ ವೈಫು. ಸೂಪರ್. ಇನ್ನು ಈ ಪಾತ್ರದ ಬಗ್ಗೆ ಏನು ಹೇಳ್ತೀರಿ ಸೋನಲ್ ಅವರೇ? ಅಂದರೆ ಇದುವರೆಗೂ ಮಾಡಿರೋ ಪಾತ್ರಗಳಲ್ಲಿ ಇದೆಷ್ಟು ವಿಭಿನ್ನ ಅನಿಸುತ್ತೆ, ಆ್ಯಂಡ್ ಇದ್ರ ಬಗ್ಗೆ ಹೆಂಗಿತ್ತು, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ನಾನು ಹೇಳ್ದೆಲ್ಲ, ಫಸ್ಟ್ ಟೈಮ್ ನಾನೊಂದು ರಿಪೋರ್ಟರ್ ಕೆಲಸ ಮಾಡ್ತಿರೋದು. ದೆನ್ ಅದರಲ್ಲೂ ಒಂದು ಬ್ಯೂಟಿಫುಲ್ ಲವ್ ಟ್ರ್ಯಾಕ್ ಇದೆ ಅದು. ಮತ್ತು ಕ್ಯಾಮ್ರಾಮ್ಯಾನ್ ಮತ್ತು ಈ ರಿಪೋರ್ಟರ್ ಮಧ್ಯೆ ಅದೆಲ್ಲ ಆಗೋ ಜಗಳಗಳು ಅದೆಲ್ಲ ಕ್ಯೂಟಾಗಿ ತೋರಿಸಿ, ಅದು ಇದ್ದೇ ಇರುತ್ತಲ್ಲ, ನಿಮ್ಗೆ ಗೊತ್ತಿರುತ್ತೆ. ಅದೆಲ್ಲ ಕ್ಯೂಟಾಗಿ ತೋರಿಸಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಒಂದು ಬ್ಯೂಟಿಫುಲ್ ಒಂದು ಲವ್ ಟ್ರ್ಯಾಕ್ ಹೋಗ್ತಾ ಇರುತ್ತೆ. ಸೊ ಇಟ್ ಈಸ್ ಚಾಲೆಂಜಿಂಗ್ ಅಂತ ಏನೂ ಅನಿಸಿಲ್ಲ ನನಗೆ, ಬಿಕಾಸ್ ಇಟ್ ವಾಸ್ ನಂಗೆ ನಮ್ಮ ಡೈರೆಕ್ಟರ್ ತುಂಬ ಈಸಿಯಾಗಿ ಮಾಡಿದ್ರು. ಆಲ್ಸೋ ನನಗೆ ಅಜಯ್ ಸರು ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ನನಗೆ. ಸೊ ನನಗೆ ಪಾತ್ರನ ತುಂಬ ಈಸಿಯಾಗಿ ಕ್ಯಾರಿ ಮಾಡಿದೆ. ಆಲ್ಸೋ ಇಟ್ ಈಸ್ ಕನೆಕ್ಟ್ ಆಗುವಂಥ ಪಾತ್ರ. ತುಂಬ ಜನರಿಗೆ ಅಲ್ಲಿ ಕೂತಿದ ತಕ್ಷಣ ಈ ಸ್ಪೆಷಲಿ ಇನ್ ದ ಕ್ಲೈಮ್ಯಾಕ್ಸ್ ತುಂಬ ಕನೆಕ್ಟ್ ಆಗಿಬಿಡ್ತಾರೆ ಅವರು ಆ ಪಾತ್ರಕ್ಕೆ, ಫಾರ್ ಶೋರ್. ಯಾಕೆ ಜನರು ಈ ಸಿನಿಮಾ ನೋಡಬೇಕು? ಏನಾದ್ರು ಮೆಸೇಜ್ ಓರಿಯೆಂಟೆಡ್ ಇದೆನಾ, ಅಥವಾ ಒಂದು ಲವ್ ಸ್ಟೋರಿ ಇದೆನಾ, ಯಾವ ಥರ ಇದು ಅಂತ? ಇಟ್ಸ್ ಅ ಪ್ಯಾಕೇಜ್ ಮೇಡಮ್. ನನಗೆ ಅದೇ ಹೇಳ್ತೀನಿ, ನಾನು ಲವ್ ಸ್ಟೋರಿ ಹೇಳೋದಾ, ಥ್ರಿಲ್ಲರ್ ಹೇಳೋದಾ, ಸಸ್ಪೆನ್ಸ್ ಹೇಳೋದಾ, ಇಲ್ಲ ಏನು ಹೇಳೋದೇ ಗೊತ್ತಾಗಲ್ಲ. ಐ ಥಿಂಕ್ ಅಜಯ್ ಸರ್ ಇಸ್ ಗುಡ್ ಅಟ್ ಇಟ್, ಅವ್ರು ಕರೆಕ್ಟಾಗಿ ಹೇಳ್ತಾರೆ ಈ ವಿಷಯ. ಬಟ್ ಐ ಫೀಲ್ ಇಟ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಎಲ್ಲ ಒಂದು ಸಿನಿಮಾ ನೋಡುವಾಗ ಏನೆಲ್ಲ ಆಸ್ಪೆಕ್ಟ್ಸ್ ಬೇಕು ಅಂತ ಅನಿಸುತ್ತೆ. ಫೈಟ್ ಬೇಕಾ, ಫೈಟ್ ಇದೆ. ಲವ್ ಬೇಕಾ, ಲವ್ ಇದೆ. ರೊಮ್ಯಾನ್ಸ್ ಬೇಕಾ, ರೊಮ್ಯಾನ್ಸ್ ಇದೆ. ಸಸ್ಪೆನ್ಸ್ ಬೇಕಾ, ಸಸ್ಪೆನ್ಸ್ ಇದೆ. ಥ್ರಿಲ್ ಬೇಕಾ, ಥ್ರಿಲ್ ಇದೆ. ಸೊ ಇದೆಲ್ಲ ಇದೆ ಈ ಸಿನಿಮಾದಲ್ಲಿ. ಸೊ
ಒಂದು ಫಾರ್ ಶೋರ್ ಅಜಯ್ ಸರ್ ಅವ್ರ ಗೆಟಪ್ ತುಂಬ ಇವತ್ತವರೆಗೂ ಚಾಕ್ಲೇಟ್ ಬಾಯ್ ಅನ್ನೋ ಒಂದು ಇದರಲ್ಲಿ ನೋಡಿದ್ದೀವಿ ನಾವು ಅಜಯ್ ಸರ್ಗೆ. ಇದರಲ್ಲಿ ಹಿ ಲುಕ್ಸ್ ವೆರಿ ಡಿಫ್ರೆಂಟ್, ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ನನ್ನ ಪಾತ್ರ ಕೂಡ ಈಗ ಯಾರೂ ನನಗೆ ಇವತ್ತವರೆಗೂ ಒಂದು ಜರ್ನಲಿಸ್ಟಾಗಿ ನೋಡೇ ಇರಲ್ಲ. ಸೊ ಅಜಯ್ ಸರ್ದು ಸ್ಪೆಷಲಿ ತುಂಬ ಡಿಫ್ರೆಂಟ್ ಶೇಡ್ಸ್ನ ನೋಡ್ತೀರಾ ನೀವು. ಇವತ್ತವರೆಗೂ ಅಜಯ್ ಸರ್ನ ಈ ಥರ ನೋಡಿರಲ್ಲ, ಆ ಶೇಡ್ಸಲ್ಲಿ ನೀವು ಖಂಡಿತ ನೋಡ್ತೀರಾ ಈ ಸಿನಿಮಾ. ಇಲ್ಲಿ ಡೈರೆಕ್ಟ್ರ್ ಕೂಡ ಹೊಸೊಬ್ಬರು, ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತಿರೋರು ಅಂಥೇಳಿ. ಹಿಂಗೆ ಸೋನಲ್ ಅವರು ಹೊಸತನಕ್ಕೆ ಹೊಸೊಬ್ಬರಿಗೆ ಹಿಂಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಹೇಳಿ ಕೆಲವರು ಕೊಡಲ್ಲ, ಅದಕ್ಕೆ ಕೇಳ್ತಾರೆ. ಇಲ್ಲ ಮೇಡಮ್, ನನಗೆ ಅದಿಲ್ಲ. ನೀವು ನನ್ನ ಸಿನಿಮಾ ಹಿಸ್ಟ್ರಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ. ನನ್ನ ಬನಾರಸ್ ಮಾಡುವಾಗಲೂ ಎಲ್ಲರೂ ನಂಗೆ ಹೇಳಿದ್ರು, ಅಯ್ಯೋ ಹೊಸೊಬ್ಬ ಯಾಕೆ ಬೇಕಾ ಇದು ಅದು. ಬಟ್ ನನಗೆ ಅಲ್ಲಿ ಜಯತೀರ್ಥ ಸರ್ ಅನ್ನೋ ಒಂದು ಸ್ಟ್ರಾಂಗ್ ಹ್ಯಾಂಡ್ ಇತ್ತು. ಅಗೇನ್ ಅದಾದಮೇಲೇನೂ 2-3 ಸಿನಿಮಾ ಮಾಡಿದ್ದೀನಿ ಹೊಸೊಬ್ರ ಜೊತೆ. ಮೇಡಮ್ ನಾನು ಹೊಸೊಬ್ಳಾಗೇ ಬಂದಿರೋದು. ಆ ಟೈಮಲ್ಲಿ ನಂಗೆ ಯಾರಾದರೂ ಒಂದು ಅಪಾರ್ಚುನಿಟಿ ಕೊಡ್ತಿರ್ಲಿಲ್ಲ ಆದರೆ, ಇಲ್ಲ ಒಂದು ರಾಬರ್ಟ್ ಅನ್ನೋ ಒಂದು ಸಿನಿಮಾ, ಇಲ್ಲ ಒಂದು ಪಂಚತಂತ್ರ ಯೋಗರಾಜ್ ಭಟ್ ಅನ್ನೋರು ಇವಳು ಹೊಸೊಬ್ಳು ಯಾಕೆ ಹಾಕಬೇಕು ಅಂತ ತಲೆಯಲ್ಲಿ ಅದು ಥಾಟ್ ಬರ್ತಿರ್ಲಿಲ್ಲ ಆದರೆ ನಾನು ಇವತ್ತು ಇಲ್ಲಿ ಕೂತಿರ್ಲಿಲ್ಲ. ಐ ವುಡಂಟ್ ಹ್ಯಾವ್ ಬೀನ್ ಡೂಯಿಂಗ್ ಸೋ ಮೆನಿ ಫಿಲ್ಮ್ಸ್ ಅಲ್ವಾ. ಸೊ ನಾನು ಅಲ್ಲಿಂದನೇ ಬಂದಿರೋದು. ಸೊ ನನಗೆ ಆ ಹೊಸೊಬ್ಬರು, ಹೊಸ ಡೈರೆಕ್ಟ್ರು, ಹೊಸ ಹೀರೋ, ನಿಜವಾಗ್ಲೂ ಇಲ್ಲ ಮೇಡಮ್. ನನಗೆ ನಾನು ಕೆಲಸ ಮಾಡಬೇಕು. ನಾನು ಒಳ್ಳೆ ಕತೆ ಇದೆಯಾ, ಒಳ್ಳೆಯ ಸಿನಿಮಾನ, ಒಳ್ಳೆ ಟೀಮಾ. ನನಗೆ ಟೀಮ್ ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅಂದರೆ ನಾನು ಹೇಳ್ತಿಲ್ಲ ದೊಡ್ಡ ಹೆಸರು ಇರಬೇಕಂತ ಇಲ್ಲ. ನನ್ನ ಸ್ಕ್ರಿಪ್ಟು ಒಂದು ಕಡೆ ಆದರೆ ಐ ಆಮ್ ಅ ವೆರಿ, ನೀವು ಯಾರು ನಾನು ವರ್ಕ್ ಮಾಡಿರೋ ಯಾರ ಜೊತೆಗಾದರೂ ಕೇಳಿ, ಇಲ್ಲ ನನ್ನ ಸ್ಟಾಫ್ಗೇ ಕೇಳಿ, ನನ್ನ ಸೆಟ್ಟಲ್ಲಿ ಒಂದು ಕಡೆ ಕೂರೋಕ್ಕಾಗಲ್ಲ. ನನಗೆ ಆಟ ಆಡಿಕೊಂಡು ಮಾತಾಡಿಕೊಂಡು ಹೆಂಗೆ ಓಡಾಡ್ಕೊಂಡಿರ್ಬೇಕು. ನನಗೆ ಕೆಲಸ ಎಂಜಾಯ್ ಮಾಡೋದು ನಾನು. ಬಟ್ ಅದೇ ಟೀಮಲ್ಲಿ ನೆಗೆಟಿವಿಟಿ ಅಂತೆ ಅಂದರೆ, ಅದು ಯಾವುದೇ ದೊಡ್ಡ ಟೀಮ್ ಆದರೆ ನಾನು ಕೆಲಸ ಮಾಡೋಕ್ಕಾಗಲ್ಲ. ನಂಗೆ ಆಗಲ್ಲ. ನನಗಾಗಲ್ಲ. ಆ ಪೀಸ್ ಆಫ್ ಮೈಂಡೇ ಇರಲ್ಲ ನನಗೆ. ಸುಮ್ಮನೆ ಹೋಗಿ ಕ್ಯಾರವನಲ್ಲಿ ಕೂತ್ಕೋ, ಹೋಗಿ ಡೈಲಾಗ್ ಹೇಳಿ ಬಾ. ಐ ವಾಂಟ್ ಟು ಎಂಜಾಯ್ ಮೈ ವರ್ಕ್. ಅದು ನಾನಾಗಿರಲಿ, ನನ್ನ ಸ್ಟಾಫ್ ಕೂಡ ಹಾಗೆ ರೆಡಿ ಆಗಿಬಿಟ್ಟಿದ್ದಾರೆ. ಅವ್ರು ಬೇರೆ ಶೂಟಿಂಗ್ ಹೋದರೆ ಮೇಡಮ್ ಬೋರ್ ಆಗ್ತಿದೆ ಮೇಡಮ್ ಅಂತಾರೆ ಅವರು. ಅಷ್ಟು ಎಂಜಾಯ್ ಮಾಡಿ ಅದು ಯಾವುದೇ ಸಿನಿಮಾ ಆಗಿರಲಿ. ಅಫ್ಕೋರ್ಸ್ ಒಂದೊಂದು ಸಿನಿಮಾದಲ್ಲಿ ನಮಗೆ ಆ ಮಧ್ಯದಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಬಟ್ ನಾನಂತೂ ಯಾವುದೇ ಸಿನಿಮಾ ಆಗಿರಲಿ ಎಂಜಾಯ್ ಮಾಡಿಕೊಂಡೇ ಶೂಟ್ ಮಾಡೋದು. ಐ ವಿಲ್ ನೆವರ್ ಸಿಟ್, ಅಯ್ಯೋ ಈ ಸಿನಿಮಾಗೆ ಹೋಗ್ಬೇಕಲ್ಲ, ಅಯ್ಯೋ ಈ ಶೂಟಿಂಗ್ ಹೋಗ್ಬೇಕಲ್ಲ ಅಂತ. ಓಕೆ, ಟೀಮ್ ಏನೋ ಎಂಜಾಯ್ ಮಾಡ್ತಿಲ್ವಾ, ಅವ್ರು ಬೋರಿಂಗಾ, ನಾನು ನನ್ನ ಸ್ಟಾಫ್ ಕ್ಯಾರವನಲ್ಲಿ ಕೂತ್ಕೊಂಡು ಆಟಾಡ್ತಿರ್ತೀವಿ. ಏನೋ ಕಳ್ಳ ಪೊಲೀಸ ಶಾರ್ಟ್ ಆಗಿದ ತಕ್ಷಣ ಹೋಗು ಕ್ಯಾರವನ್ಗೆ ಆಟಾಡು. ನಮ್ಮದೊಂದು ಬುಕ್ಕೇ ಇರ್ತಿತ್ತು, ಲೂಡೋ ಆಟಾಡು. ಸೊ ಎಂಜಾಯ್ ಮಾಡಿಕೊಂಡು ಸಿನಿಮಾ ಮಾಡ್ತೀನಿ. ಸೊ ಫಾರ್ ಮೀ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಕ್ರಿಪ್ಟು ಅಫ್ಕೋರ್ಸ್ ಇಂಪಾರ್ಟೆಂಟ್. ನನ್ನ ಪಾತ್ರ ಪ್ರಾಬ್ಲಿ ಐ ಫೀಲ್ ಅದಕ್ಕೆ ನಾನು ಜಾಸ್ತಿ ಸಿನಿಮಾಗಳು ಮಾಡಿಲ್ಲ ಅವರದು. ಬಟ್ ನನ್ನ ಕ್ಯಾರೆಕ್ಟರ್ ಇದು. ಫಾರ್ ಮೀ ಟೀಮ್, ಹ್ಯಾವಿಂಗ್ ದ ರೈಟ್ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಯಾಕೆಂದರೆ ಒಂದು 20-30 ಡೇಸ್ ಅವ್ರ ಜೊತೆ ವರ್ಕ್ ಮಾಡಬೇಕು. ಆ ನೆಗೆಟಿವಿಟಿ ಜೊತೆ ವರ್ಕ್ ಮಾಡೋಕ್ಕಾಗಲ್ಲ. ಮತ್ತೇನು ಗೊತ್ತಾ, ಆ ಪೀಸ್ ಆಫ್ ಮೈಂಡ್ ಹೋಗುತ್ತೆ. ಮನೆಗೆ ಹೋದ್ಮೇಲೆ ಅದೇ ತಲೆಯಲ್ಲಿರುತ್ತೆ. ಅವ್ರು ಏನೋ ಹೇಳಿದ್ರು, ಆ ಡೈರೆಕ್ಟರ್ ಏನೋ ಬೈದರು, ಇವ್ರು ಏನೋ ಹೇಳಿದ್ರು, ಅದೇ ಇರುತ್ತೆ. ಬಟ್ ಥ್ಯಾಂಕ್ಫುಲಿ ನನ್ನ ಲೈಫಲ್ಲಿ ನಾನು ಮಾಡಿರೋ ಎಲ್ಲ ಸಿನಿಮಾಗಳು ಒಂಥರ ಮೆಮರೀಸೇ ಕೊಟ್ಟಿದೆ ಬಿಟ್ಟು ನನಗೆ ನೆಗೆಟಿವ್ ಅನ್ನೋದು ನನಗೆ ಅಯ್ಯೋ ನಂಗೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳೋ ಅವಶ್ಯಕತೆನೂ ಇಲ್ಲ. ನಾನು ಅವಕಾಶನೂ ಕೊಟ್ಟಿಲ್ಲ ಅದಕ್ಕೆ. ಸೊ ಥ್ಯಾಂಕ್ಫುಲಿ ಇವತ್ತಿಗೂ ಎಲ್ಲಾದರೂ ಕೂತ್ಕೊಂಡ್ರೆ ನಾವು ಮಾದೇವ ಬಗ್ಗೆ ಮಾತಾಡ್ತೀವಿ. ಸೆಟ್ಟಲ್ಲಿ ಹಿಂಗಾಯಿತು, ಸೆಟ್ಟಲ್ಲಿ ಹಂಗಾಯಿತು, ನಾವು ಅದೇ ಇವತ್ತವರೆಗೂ ಆ ಮೊಮೆಂಟ್ಸ್ನ ಸಿನಿಮಾ ರಿಲೀಸ್ ಆಗಿ ಹೋಯ್ತು. ಬಟ್ ಆದರೂ ಇವತ್ತಿಗೂ ವಿನೋದ್ ಪ್ರಭಾಕರ್ ನೀನು ಇದು ಹಿಂಗೆ ಮಾಡಿದೆ, ನೀನು ಅವ್ರಿಗೆ ಹಿಂಗೆ ಮಾಡಿದೆ, ಅವ್ರಿಗೆ ಪ್ರ್ಯಾಂಕ್ ಮಾಡಿದೆ, ಇದು ಮಾಡಿದೆ, ಅದೆಲ್ಲ ಮಾಡಿದ್ರೇ ನಮ್ಮ ಕೆರಿಯರ್ ಪ್ರೊಫೆಷನ್ ವೈಸ್ ಆಲ್ಸೋ ಯು ಎಂಜಾಯ್ ಯುವರ್ ಪ್ರೊಫೆಷನ್. ಸೊ ಥ್ಯಾಂಕ್ಫುಲಿ ಆ ಒಂದು ವಿಷಯಕ್ಕೆ ಐ ಆಮ್ ಬ್ಲೆಸ್ಡ್. ಒಳ್ಳೆ ಟೀಮ್ಗಳೇ ಸಿಕ್ಕಿದೆ ನನಗೆ. ಓಕೆ, ಸೊ ಎಸ್, ಇನ್ನು ಕತೆಗಳನ್ನು ಈಗ ಮದುವೆ ಆದಮೇಲೆ ಹೆಂಗೆ ತರುಣ್ ಸರ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರುತ್ತಾ? ನೀವು ಕತೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಹೆಂಗೆ ಅಂತ ಹೇಳ್ತೀನಿ. ಅವ್ರು ಮಾತಾಡಲ್ಲ ಮೇಡಮ್, ತುಂಬ ಕಮ್ಮಿ ಮಾತಾಡೋದು ಅವರು. ಮಾತಾಡ್ತಾರೆ, ಬಟ್ ನನಗೆ ಕಂಪೇರೇ ಮಾಡೋಕ್ಕಾಗಲ್ಲ. ನಾವು ಟೂ ಆಪೋಸಿಟ್ಸ್ ನಾವು. ಅವ್ರು ಕಮ್ಮಿ ಮಾತಾಡ್ತಾರೆ, ನಾನು ಮಾತಾಡ್ತೇನೆ. ನಾನು ಮನೆಗೆ ಹೋಗಿ ಮಾತಾಡ್ತಾನೆ ಇರಬೇಕು. ಹಿಂಗಾಯಿತು, ಇವತ್ತು ಹಿಂಗಾಯಿತು, ಇದು ಇಂಟರ್ವ್ಯೂ ಆಯಿತು, ಅದಾಯಿತು, ಇದು. ಅವ್ರು ಸುಮ್ಮನೆ ಅಂತ ಹೇಳ್ತಾ ಇರ್ತಾರೆ ಬಿಟ್ಟು ಅವರು ನನಗಿಂತ ತುಂಬ ಕಮ್ಮಿ ಮಾತಾಡೋದು. ನಾನು ಮಾತಾಡ್ತಾನೆ ಇರ್ತೀನಿ. ಆ್ಯಂಡ್ ಆಲ್ಸೋ ನಾನು ಏನು ಒಪಿನಿಯನ್ಸ್ ಇದೆ, ಸಜೆಷನ್ಸ್ ಇದೆ, ಏನಿದ್ರೆ ಅವ್ರ ಹತ್ರನೇ ಹೇಳೋದು ನಾನು. ಬಟ್ ಹಿ ವಿಲ್ ನಾಟ್ ಇಂಟರ್ಫಿಯರ್. ನಂದು ಯಾವುದೇ ಇದರಲ್ಲೂ ವರ್ಕ್, ನನಗೆ ಒಂದು ಇವೆಂಟ್ ಇದೆಯಾ, ಆಯ್ತು ಯಾವ ಇವೆಂಟ್ ಅಂತ ಕೇಳ್ತಾರೆ ಬಿಟ್ಟು ತುಂಬ ಇಂಟರ್ಫಿಯರೆನ್ಸ್ ಅಂತಿಲ್ಲ. ನೀನು ಇದಕ್ಕೆ ಹೋಗಬೇಡ, ಅದಕ್ಕೆ
ವರ್ಕ್, ನೀನು ಹೋಗು ಅಂತಲೇ ಹೇಳ್ತಾರೆ. ಒಂದೊಂದು ಸರ್ತಿ ನಾನು ಲೇಟಾಗಿ ಎದ್ದಿರ್ತೀನಿ, ಅವರೇ ನಿಂಗೆ ಪ್ರಮೋಷನ್ ಇದೆ ಎದ್ದು ಹೋಗು ಅಂತ ಅವರೇ ಕಳಿಸ್ತಾರೆ. ಸೊ ಹೀ ಈಸ್ ವೆರಿ ಸಪೋರ್ಟಿವ್. ಸ್ಕ್ರಿಪ್ಟ್ಗಳು ನಾನು ಅವ್ರ ಹತ್ರ ಕೇಳ್ತೀನಿ. ಮೊದಲು ನಂಗೆ ಯಾರು ಇರಲಿಲ್ಲ, ಐ ಡಿಂಟ್ ಹ್ಯಾವ್ ಅ ಬ್ಯಾಕ್ ಬೋನ್. ಸಿನಿಮಾ ಇಂಡಸ್ಟ್ರಿ ಅವರು, ನನ್ನ ಫ್ಯಾಮ್ಲಿನೇ ಸಿನಿಮಾ ಇಂಡಸ್ಟ್ರಿಗೆ ಏನು ಟಚ್ ಇಲ್ಲ. ಸೊ ಇವಾಗ ಐ ಹ್ಯಾವ್ ಮೈ ಹಸ್ಬೆಂಡ್. ಸೊ ಅವ್ರಿಗೆ ಕೇಳ್ತೀನಿ, ಇದು ಮಾಡ್ಬೋದಾ, ಇದು ಮಾಡಬೇಕಾ ಅಂತ ಅವ್ರಿಗೊಂದು ಕೇಳ್ತೀನಿ ಅಷ್ಟೇ ನಾನು. ಬಟ್ ಹೀಲ್ ನಾಟ್ ಇನ್ವಾಲ್ವ್. ಇನ್ನೊಂದು ಕ್ಯೂರಿಯಾಸಿಟಿ ಪ್ರಶ್ನೆ, ತರಣ್ ಸರ್ ಅವರು ನಿಮಗೆ ಯಾವ ರೀತಿ ಇಷ್ಟ ಆಗ್ತಾರೆ? ಒಂದು ಡೈರೆಕ್ಟ್ರಾಗಿ ಇಷ್ಟ ಆಗ್ತಾರಾ ಅಥವಾ ಗಂಡನಾಗಿ ಇಷ್ಟ ಆಗ್ತಾರ ಅಂತ? ಎರಡೂ ಬೋತ್ ಹಿ ಪ್ಲೇಸ್. ಸಿ ಆ್ಯಸ್ ಅ ಡೈರೆಕ್ಟರ್ ಪ್ರಾಬಬ್ಲಿ ಐ ಆಮ್ ಅ ಫ್ಯಾನ್ ಆಫ್ ಹಿಮ್. ಯಾಕೆಂದರೆ ಅವರು ನನಗೆ ನನ್ನ ಲೈಫಲ್ಲೂ ರಾಬರ್ಟ್ ಅನ್ನೋ ಒಂದು ಸಿನಿಮಾ ಕೊಟ್ಟು ಹೀಸ್ ಚೇಂಜ್ಡ್ ಅ ಲಾಟ್ ನನಗೆ. ಆವಾಗ ನಾವು ಮದುವೆ ಆಗ್ತೀನಿ ಅಂತಲೂ ಗೊತ್ತೇ ಇರಲಿಲ್ಲ ನಾನು ಅವ್ರ ಜೊತೆ. ಸೊ ಆ್ಯಸ್ ಅ ಡೈರೆಕ್ಟರ್ ಐ ಆಮ್ ಡೆಫಿನೆಟ್ಲಿ ಅ ಫ್ಯಾನ್ ಆಫ್ ಹಿಮ್. ಬಟ್ ಗಂಡಾಗಿ ಹೀಸ್ ಎಕ್ಸ್ಟ್ರಾರ್ಡಿನರಿ. ಹೀಸ್ ಅಪ್ಪ ನಾನು ಹೇಳ್ತೀನಲ್ಲ, ಅವರು ಅಷ್ಟು ಸಾಫ್ಟಾಗಿರ್ತಾರೆ. ಈಸ್ ಅ ಪ್ಯೂರ್ ಜೆಂಟಲ್ಮ್ಯಾನ್ ಅಂತಾರೆ ಗೊತ್ತಾ, ಹೀಸ್ ದ್ಯಾಟ್. ಎಲ್ಲರೂ ಹೇಳ್ತಾ ಇರ್ತಾರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ, ಅಯ್ಯೋ ಸಿಕ್ಕಿದ್ರೆ ತರುಣ್ ಥರ ಹಸ್ಬೆಂಡ್ ಸಿಗಬೇಕು ಅಂತಾರೆ. ಸೊ ಥ್ಯಾಂಕ್ಫುಲಿ ಆ ವಿಷಯದಲ್ಲಿ ಐ ಆಮ್ ಬ್ಲೆಸ್ಡ್. ಸೂಪರ್. ಸರ್, ಕೊನೆಯದಾಗಿ ಏನು ಹೇಳ್ತೀರಿ ರಾಧೆಯ ಸಿನಿಮಾ ಬಗ್ಗೆ, ಏನು ಹೇಳ್ತೀರಿ ವೀಕ್ಷಕರಿಗೆ? November 21st ನಮ್ಮ ಸಿನಿಮಾ ರಾಧೆಯ ರಿಲೀಸ್ ಆಗ್ತಿದೆ. ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋನಲ್ ಅವರೇ, ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರಿ ಸುಮನ್ ಟಿವಿ ಕನ್ನಡ. ದೇವರಿದ್ದಂಗೆ ಮೇಡಮ್.